ಇನ್ನು ಮುಂದೆ ಆಟೋ ಡ್ರೈವರ್ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಬೈಕ್ ಟ್ಯಾಕ್ಸಿ ರೈಡರ್ಗಳನ್ನು ಅಡ್ಡಗಟ್ಟಿ ಅವ್ರಿಗೆ ಹೆದರಿಸೋದು, ಬೆದರಿಸೋದು, ಹಲ್ಲೆ ಮಾಡೋದು ಇನ್ನು ಮುಂದೆ ಅದನ್ನು ಮಾಡೋಕ್ಕಾಗಲ್ಲ. ಇನ್ ಕೇಸ್ ಮಾಡಿದ್ರೆ BNS ಅಡಿಯಲ್ಲಿ ಇವ್ರ ಮೇಲೆ ಕ್ರಿಮಿನಲ್ ಇಂಟಿಮಿಡೇಷನ್ ಆಗುತ್ತೆ. ಜೊತೆಗೆ ಆಲ್ಮೋಸ್ಟ್ ಒಂದು ತಿಂಗಳ ಹಿಂದೆನೇ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಬೈಕ್ ಟ್ಯಾಕ್ಸಿ ಲೀಗಲ್ ಆಗುತ್ತಾ ಇಲ್ವಾ ಏನು ಅಂತ. ಆದ್ರೆ ಇವತ್ತು ದ್ವಿಸದಸ್ಯ ಪೀಠದ ನಮ್ಮ ಬೆಂಗಳೂರು ಹೈಕೋರ್ಟ್ ಇಂದ ಒಂದು ಜಡ್ಜ್ಮೆಂಟ್ ಬಂದಿದೆ. ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು ಅಂತ ಅನ್ಕೊಂಡಿದ್ಯಲ್ಲ, ಅದನ್ನ ಇನ್ಮೇಲೆ ತೆಗೆದಾಕ್ಬಿಡ್ಬೇಕು. ಬೈಕ್ ಟ್ಯಾಕ್ಸಿನೂ ಕೂಡ ಅಲೋ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಒಂದು ಜಡ್ಜ್ಮೆಂಟ್ ಬಂದಿದೆ. ಆಲ್ಮೋಸ್ಟ್ ಇವಾಗ ಕರ್ನಾಟಕದಲ್ಲಿ ಇದೊಂಥರ ಹಾಟ್ ವೈರಲ್ ನ್ಯೂಸ್ ತರ ಹರಡ್ತಾ ಇದೆ. ಯಾಕೆ ಅಂತಂದ್ರೆ ಎಷ್ಟೋ ಜನಗಳ ಒಂದು ಬದುಕು ಇವತ್ತು ನಿರ್ಧಾರ ಆಗ್ತಾ ಇದೆ. ಒಂದು ಕಡೆ ಇದೇನಾದ್ರೂ ಲೀಗಲ್ ಆಯ್ತು ಅಂತಂದ್ರೆ ಆಟೋ ಟ್ಯಾಕ್ಸಿ ಚಾಲಕರುಗಳು ಏನಿದಾರೋ ಇವ್ರಿಗೆ ಹೊಡೆತ ಬೀಳುತ್ತೆ ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬೈಕ್ ಟ್ಯಾಕ್ಸಿ ಅಲೋ ಆಯಿತು ಅಂತಂದರೆ ಎಷ್ಟೋ ಜನ ನಾವು ಇದರಿಂದನೇ ಜೀವನ ಮಾಡ್ಕೋತೀವಿ ಅಂತಂದ್ಬಿಟ್ಟು ಬೈಕ್ ಟ್ಯಾಕ್ಸಿನ ಓಡಿಸ್ತಾ ಇರ್ತಕ್ಕಂಥವ್ರು ಮತ್ತು ಬೈಕ್ ಟ್ಯಾಕ್ಸಿ ಅಗ್ರಿಗೇಟ್ ಕಂಪ್ನಿಗಳೇನಿದೆಯೋ ಅದು ಸಂತೋಷ ಪಡೋಂಥ ಕ್ಷಣನೂ ಕೂಡ ಆಗಿದೆ. ಈ ವಿಡಿಯೋದಲ್ಲಿ ಏನೇನಾಗಿದೆ ಎತ್ತ ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತೀನಿ. ನಿಮ್ಗೇನಾದರೂ ಈ ಬೈಕ್ ಟ್ಯಾಕ್ಸಿ ವಿಡಿಯೋ ಬಗ್ಗೆ ಇನ್ನೂ ಇನ್ ಡೆಪ್ತ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಒಂದು ತಿಂಗಳ ಹಿಂದೆ ನಾನು ಏನು ವಿಡಿಯೋ ಮಾಡಿದ್ನೋ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ನೋಡ್ತು ಅಂತಂದರೆ ನಿಮ್ಗೊಂದು ಪ್ರಾಪರ್ ಐಡಿಯಾ ಸಿಗುತ್ತೆ. ಈ ಬೈಕ್ ಟ್ಯಾಕ್ಸಿನ ಕಾನ್ಸೆಪ್ಟ್ ಎಲ್ಲಿಂದ ಹುಟ್ಟಿತು, ಯಾವ್ಯಾವ ದೇಶಗಳಲ್ಲಿ ಅಲ್ಲೋ ಇದೆ, ಈಗ ಯಾವ್ಯಾವ ದೇಶಗಳಲ್ಲಿ ಅದನ್ನು ಬ್ಯಾನ್ ಮಾಡಿದ್ದಾರೆ, ಸೊ ಇದರಿಂದ ಉಪಯೋಗನಾ ಅಥವಾ ಉಪಯೋಗ ಇಲ್ವಾ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಅಲ್ಲಿ ಕೊಟ್ಟಿದ್ದೀನಿ. ಈಗ ಹೈಕೋರ್ಟಿಂದ ಬಂದಿರತಕ್ಕಂಥ ಜಡ್ಜ್ಮೆಂಟ್ ಬಗ್ಗೆ ವಿಚಾರ ಮಾಡೋಣ. ಮಾರ್ದಿಂದಿಂದನೂ ಕೂಡ ಈಗ ಬೈಕ್ ಟ್ಯಾಕ್ಸಿ ಅವ್ರಿಗೆ ಮತ್ತು ಆಟೋದವ್ರಿಗೆ ರೋಡಲ್ಲಿ ಒಂದಷ್ಟು ಜಗಳಗಳಾಗ್ತಾ ಇತ್ತು. ನೀವು ಈ ಥರ ಏನಾದರೂ ಬೈಕ್ ಟ್ಯಾಕ್ಸಿ ಮಾಡ್ತು ಅಂತಂದರೆ ನಾವು ಇನ್ಸೂರೆನ್ಸು ಟ್ಯಾಕ್ಸು ಎಲ್ಲ ಕಟ್ಟಂತ ಆಟೋದವ್ರು ಎಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು ಆಟೋದವರು ಬೈಕ್ ಟ್ಯಾಕ್ಸಿಗಳವ್ರನ್ನ ಅಡ್ಡ ಹಾಕಿ ಅವ್ರಿಗೆ ಬೈಯೋದು, ಹೊಡೆಯೋದು, ಈ ಥರದ್ದು ಕೂಡ ಕೆಲವೊಂದು ಘಟನೆಗಳಾಗಿದೆ. ಬೆಂಗಳೂರು ಸಿಟಿ ಅಂತಂದ್ರೆ ಏನು, ನಿಮ್ಗೆ ಯೂಶ್ವಲಿ ತುಂಬ ಟ್ರಾಫಿಕ್ ಇರುತ್ತೆ. ಒಂದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಒಂದು ಪ್ರಾಬ್ಲಮ್ ತುಂಬ ಇತ್ತು. ಸೊ ಆಟೋ ಫೇರ್ ಇಶ್ಯೂಸ್ಗಳು ಕೂಡ ಇತ್ತು. ಅಂದರೆ ಎಷ್ಟೋ ಆಟೋಗಳಲ್ಲಿ ಮೀಟರ್ ಹಾಕೊಂಡು ಓಡಿಸಲ್ಲ ಅನ್ನೋ ಕಂಪ್ಲೇಂಟ್ಗಳಿತ್ತು. ಎಲ್ಲ ಸಮಸ್ಯೆಗಳಿಗೆ ಸೊಲ್ಯೂಷನ್ ಅಂತಾನೆ ಏನು ಮಾಡ್ತಾರೆ, ರ್ಯಾಪಿಡೋ, ಊಬರು ಮತ್ತು ಓಲಾ ಟ್ಯಾಕ್ಸಿ, ಸೊ ಈ ಅಪ್ಲಿಕೇಶನ್ ಅವ್ರುಗಳೆಲ್ಲರೂ ಕೂಡ ಬೈಕ್ ಟ್ಯಾಕ್ಸಿ ಅನ್ನೋದನ್ನ ಒಂದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸ್ವಲ್ಪ ದಿನ ಆದಮೇಲೆ ಆಟೋ ಚಾಲಕರ ಸಂಘ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರನೂ ಕೂಡ ಹೇಳುತ್ತೆ, ಪ್ರೈವೇಟ್ ವೈಟ್ ಬೋರ್ಡನ್ನು ಬಳಸ್ಕೊಂಡು ಆ ಬೈಕ್ ಮುಖಾಂತರ ನೀವು ಕಮರ್ಷಿಯಲ್ ರೈಡನ್ನು ಕೊಡೋದನ್ನು ನಿಲ್ಲಿಸಬೇಕು, ಇದು ಇಲ್ಲೀಗಲ್ಲು. ಏಪ್ರಿಲ್ 2025 ಆವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಏನಾಗುತ್ತೆ ಅಂತಂದರೆ, ಅದರ ನೀತಿ ಇಲ್ಲದೆ ಇರೋ ಕಾರಣನ ಗಮನಿಸ್ಕೊಂಡು ಅಂಡರ್ ಮೋಟಾರ್ ವೆಹಿಕಲ್ ಆಕ್ಟ್ ಸೆಕ್ಷನ್ 93 ಅಡಿಯಲ್ಲಿ ಅಗ್ರಿಗೇಟರ್ಗೆ ಸ್ಪಷ್ಟವಾದಂಥ ಒಂದು ರೆಗ್ಯುಲೇಷನ್ಸ್ ಇರಬೇಕು. ಸರ್ಕಾರ ಪಾಲಿಸಿ ತರದೇ ಇದ್ದರೆ ಬೈಕ್ ಟ್ಯಾಕ್ಸಿ ಲೀಗಲ್ ಆಗಿ ಆಪ್ರೇಟ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಏಕಸದಸ್ಯ ಪೀಠ ಅವತ್ತು ಹೇಳುತ್ತೆ. ಅದರಿಂದ 6 ವಾರಗಳ ಕಾಲ ಸರ್ಕಾರಕ್ಕೆ ಒಂದು ಟೈಮನ್ನು ಕೊಟ್ಟು ಒಂದು ರೆಗ್ಯುಲೇಷನ್ನ ನೀವು ಮಾಡದೇ ಇದ್ದರೆ ಬೈಕ್ ಟ್ಯಾಕ್ಸಿ ಸರ್ವಿಸನ್ನು ಸ್ಟಾಪ್ ಮಾಡಬೇಕಾಗಬಹುದು ಅಂತ ಹೇಳಿರುತ್ತೆ. ಸೊ ಅದಕ್ಕೆ ಏನು ಮಾಡುತ್ತೆ, ತಾತ್ಕಾಲಿಕವಾಗಿ ಜೂನ್ 15 ಕೂಡ ಅಂದರೆ ಹೋದ ವರ್ಷ ಒಂದು ಸಮಯನ ಕೊಟ್ಟಿರುತ್ತೆ. ಅದಾದಮೇಲೆ ಸರ್ಕಾರ ಏನು ಮಾಡುತ್ತೆ, ರೆಗ್ಯುಲೇಷನ್ಸ್ನ ತರಲ್ಲ. ಅಂತಂದರೆ ನಮ್ಮ ಒಂದು ಮೋಟ್ರ್ ವೆಹಿಕಲ್ ನೀತಿಯ ಪ್ರಕಾರ ನಾವು ಹೊಸದಾಗಿ ಒಂದು ನಿಯಮನ ಇದಕ್ಕೆ ಅಂತ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿರುತ್ತೆ. ಆವಾಗ ಏನು ಮಾಡುತ್ತೆ, ಜೂನ್ 16ನೇ ತಾರೀಕು ಬೈಕ್ ಟ್ಯಾಕ್ಸಿ ಮೇಲೆ ಸಂಪೂರ್ಣವಾದ ನಿಷೇಧವನ್ನು ಜಾರಿ ಮಾಡಿ ಆರ್ಡ್ರನ್ನು ಕೊಡುತ್ತೆ. ಅದಾದಮೇಲೆ ಏನು ಮಾಡ್ತಾರೆ, ಈ ಅಗ್ರಿಗೇಟರ್ ಕಂಪ್ನಿಗಳೆಲ್ಲ ಸೇರಿಕೊಂಡು ಅಲ್ಲೇ ಬೆಂಚ್ಗೆ ಹೋಗ್ತಾರೆ. ಅಂತಂದರೆ ದ್ವಿಸದಸ್ಯ ಪೀಠಕ್ಕೆ ಅಪೀಲನ್ನು ಮಾಡ್ತಾರೆ. ಸೊ ಆ ಅಪೀಲ್ ಮಾಡಿ ಏನು ಮಾಡುತ್ತೆ, ಸತತವಾದ ಕಾನೂನು ಹೋರಾಟ ನಡ್ಕೊಂಡು ಬಂದಿರುತ್ತೆ. ಈಗ ಬೈಕ್ ಅಗ್ರಿಗೇಟರ್ ಕಂಪ್ನಿಗಳು ಏನು ಹೇಳಿದ್ರು ಅಂತಂದರೆ, ಅವತ್ತಿಂದ ಇವತ್ತರೆಗೂ ನಡೆದಿರೋ ವಾದ ವಿವಾದಗಳನ್ನ ನೋಡಿದ್ರೆ ಅವರು ನಾವು ರೆಡಿ ಇದ್ದೀವಿ, ಸರ್ಕಾರ ಯಾವುದಾದ್ರೂ ರೆಗ್ಯುಲೇಷನ್ಸ್ನ ತೊಗೊಂಬರಲಿ. ಈಗ ಬೈಕ್ ಟ್ಯಾಕ್ಸಿ ಓಡಿಸೋದ್ರಿಂದ ಏನಾಗ್ತಾ ಇದೆ, ಸೇಫ್ಟಿ ಇಲ್ಲ, ಅದಿಲ್ಲ, ಇದಿಲ್ಲ ಅಂತೆಲ್ಲ ಹೇಳ್ತಾರೆ, ನಾವು ಅದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಈಗ ಹೆಂಗೆ ವಿದೇಶಗಳಲ್ಲಿ ಬೈಕ್ ಟ್ಯಾಕ್ಸಿ ಅಂತಂದರೆ ಅದೊಂದು ಪ್ರಾಪರ್ ವೇನಲ್ಲಿ ನಡೀತಾ ಇದೆ, ಇನ್ಶೂರೆನ್ಸ್ ಇದೆ, ಟ್ಯಾಕ್ಸ್ ಇದೆ ಅವ್ರಿಗೆ, ಆ್ಯಂಡ್ ಜೊತೆಗೆ ಅವ್ರಿಗೆ ಆದಂಥ ಪ್ರಾಪರ್ ಯೂನಿಫಾರ್ಮ್ ಇದೆ. ಈ ಥರ ಎಲ್ಲ ತಗೊಂಡು ಬಂದ್ರೂ ಕೂಡ ನಾವು ಅದನ್ನು ರೆಡಿ ಇದ್ದೀವಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ. ಆದರೆ ನಮ್ಮನ್ನು ಮಾಡಲೇಬಾರ್ದು ಅಂತ ಹೇಳಿದ್ರೆ ಇದು ಹೆಂಗಾಗುತ್ತೆ, ನಾವು ಕೂಡ ಬದುಕಬೇಕು, ನಮ್ಮ ಜೊತೆನೇ ಒಂದಷ್ಟು ವರ್ಕರ್ಸ್ ಇದ್ದಾರೆ, ಇದನ್ನು ಇವಾಗ ಫುಲ್ ಟೈಮ್ ಡ್ಯೂಟಿಯಾಗಿ ಮಾಡಿರ್ತಕ್ಕಂಥ ಎಷ್ಟೋ ಜನ ಇದನ್ನೇ ನಂಬ್ಕೊಂಡಿದ್ದಾರೆ. ಸೊ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಗ್ರಿಗೇಟರ್ ಸೈಡ್ ಕಡೆಯಿಂದ ಒಂದಷ್ಟು ವಾದ ವಿವಾದಗಳು ನಡೆಯುತ್ತೆ. ಅದು ಕಂಟಿನ್ಯೂ ಆಗಿ ನಡ್ಕೊಂಡು ಬರ್ತಿದ್ದಂಗೆ ನಾನು ಹಳೆ ವಿಡಿಯೋದಲ್ಲೇ ಹೇಳಿದ್ದೆ, ನೋಡಬೇಕು ಜಡ್ಜ್ಮೆಂಟ್ ಏನು ಬರುತ್ತೆ ಅಂತ. ಆದರೆ ಇವತ್ತು ಫೈನಲ್ ಆಗಿ ಅದಕ್ಕೊಂದು ಅಂತ್ಯ ಬಂದಂಗೆ ಆಗಿದೆ. ಜನವರಿ 23, 2026 ಇವತ್ತೇನು ಮಾಡಿದೆ, ಕರ್ನಾಟಕದ ದ್ವಿಸದಸ್ಯ ಪೀಠದಲ್ಲಿದ್ದಂಥ 2 ಮುಖ್ಯ ಜಡ್ಜ್ಗಳು, ಚೀಫ್ ಜಸ್ಟಿಸ್ ವಿಭು ಬಕ್ರು ಮತ್ತು ಜಸ್ಟಿಸ್ CM ಜೋಶಿ ಅನ್ನೋ 2 ಜಡ್ಜ್ಗಳಿದ್ದಂಥ ದ್ವಿಸದಸ್ಯ ಪೀಠ ಇದಕ್ಕೆ ಒಂದು ತೆರೆನ ಎಳೆದು ಒಂದು ಜಡ್ಜ್ಮೆಂಟ್ನ ಕೊಟ್ಟಿದೆ. ಅದೇನು ಅಂತಂದರೆ, ಇಂದಿನ ಏಕಸದಸ್ಯ ಪೀಠದ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದೇಶವನ್ನು ರದ್ದುಪಡಿಸಿದೆ. ಜೊತೆಗೆ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಸಂಪೂರ್ಣವಾಗಿ ತಡೆಯೋಕ್ಕೆ ಸರ್ಕಾರಕ್ಕೆ ಹಕ್ಕಿಲ್ಲ. ಮೋಟರ್ ಸೈಕಲ್ಗಳನ್ನು
ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳಾಗಿ ರಿಜಿಸ್ಟರ್ ಮಾಡೋಂಥ ಅವಕಾಶ ಇದೆ ಅಂತ ಹೇಳುತ್ತೆ. ಅಂದರೆ ಇಷ್ಟು ದಿನ ಹೇಳ್ತಾ ಇದ್ದಿದ್ದು ವೈಟ್ ಬೋರ್ಡಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇತ್ತಲ್ವ. ಸರಿ ಆಯ್ತಪ್ಪ, ನೀವು ವೈಟ್ ಬೋರ್ಡ್ನ ಮಾಡಬೇಡಿ. ಈ ವೈಟ್ ಬೋರ್ಡ್ನ ಏನು ಮಾಡಿ, ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ ಅವ್ರಿಗೆ ಯಾರು ಈ ಥರ ಬೈಕ್ ಟ್ಯಾಕ್ಸಿನ ಮಾಡಬೇಕು ಅಂತ ಅನ್ಕೋತಾರೋ ಅವ್ರಿಗೆ ಅಂತಲೇ ಒಂದು ನಿಯಮ ರೂಪಿಸಿ RTO ಮುಖಾಂತರ ಇವುಗಳನ್ನು ರಿಜಿಸ್ಟರ್ ಮಾಡಿಕೊಂಡು ಅವಕಾಶ ನೀವು ಕೊಡಬೇಕು ಅಂತ ಹೇಳಿದ್ದಾರೆ. ಆದರೆ ಸರ್ಕಾರ ನಾವು ಬೈಕ್ ಟ್ಯಾಕ್ಸಿಗೆ ಪರ್ಮಿಟೇ ಕೊಡಲ್ಲ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳಿದೆ. ಸಿಂಪಲಾಗಿ ಹೇಳಬೇಕು ಅಂತಂದರೆ, ಪಾಲಿಸಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಂಪೂರ್ಣವಾಗಿ ಬೈಕ್ ಟ್ಯಾಕ್ಸಿನ ನಿಷೇಧ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಆಗಲ್ಲ ಅಂತ ಇವತ್ತು ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಜಡ್ಜ್ಮೆಂಟ್ನ ಕೊಟ್ಟಿರೋದು. ಸೊ ಈಗ ಈ ಆರ್ಡರ್ ನಂತರ ಏನಾಗುತ್ತೆ ಅಂದರೆ ರಾಜ್ಯ ಸರ್ಕಾರ ಏನೇನು ಮಾಡಬೇಕಾಗತ್ತೆ ಅನ್ನೋದು ಒಂದಷ್ಟು ವಿಚಾರ ಇದೆ. ಸೊ ಇಷ್ಟು ದಿನ ಹೇಳ್ತಾ ಇದ್ದಿದ್ದು ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ವೈಟ್ ಬೋರ್ಡ್ನ ಮಾಡೋಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳಿರುತ್ತೆ. ಆದರೆ ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಬಂದಾಗ ಒಂದು ಸಲ ಏನು ಮಾಡಿರುತ್ತೆ, ರಾಜ್ಯ ಸರ್ಕಾರ ಒಂದು ಬೈಕ್ ಟ್ಯಾಕ್ಸಿ ಕಾನ್ಸೆಪ್ಟನ್ನ ತಾನೇ ಇಂಟ್ರೊಡ್ಯೂಸ್ ಮಾಡಿರುತ್ತೆ. ಅಂತಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಈ ಥರ ಬೈಕ್ ಟ್ಯಾಕ್ಸಿಗಳಾಗಿ ಮಾಡಿ ಒಂದಷ್ಟು ದಿನ ಆದಮೇಲೆ ಅದನ್ನು ವಾಪಸ್ ತಗೊಂಡಿರುತ್ತೆ. ಇವನ್ ಹೋದ್ಸಲ ಇದೇ ದ್ವಿಸದಸ್ಯ ಪೀಠ ಈ ಕ್ವಶನ್ನ ಮಾಡಿರುತ್ತೆ ರಾಜ್ಯ ಸರ್ಕಾರಕ್ಕೆ. ಅಲ್ಲ, ನೀವು ಮೋಟ್ರ್ ವೆಹಿಕಲ್ ಆ್ಯಕ್ಟಲ್ಲಿ ಇದನ್ನು ನೀವು ಸೇವೆಯಾಗಿ ಕಮರ್ಷಿಯಲ್ ಆಗಿ ಬಳಸಬಾರ್ದು ಅನ್ನೋದಾದರೆ ಒಂದು ಟೈಮಲ್ಲಿ ನೀವು ಇದೇ ಥರ ಬೈಕ್ ಟ್ಯಾಕ್ಸಿನ ಕೊಟ್ಟಿದ್ರಲ್ಲ, ಇವಾಗ ಯಾಕೆ ಇದನ್ನು ನೀವು ಅಲೋ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಅಂತ ಕೇಳಿದಾಗ, ಇಲ್ಲ ನಾವು ಅದು ತಪ್ಪಾಗಿತ್ತು ನಮ್ಗೆ ಆ ಟೈಮಲ್ಲಿ, ನಾವು ಅದನ್ನು ತಕ್ಷಣಕ್ಕೆ ವಾಪಸ್ ತಗೊಂಡ್ವಿ. ಆದರೆ ಇವಾಗ ಇದನ್ನು ಪ್ಯಾಸೆಂಜರ್ಸ್ನ ಮೂವ್ ಮಾಡೋದಿದೆಯಲ್ಲ ಅದನ್ನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಟ್ ಎ ಟೈಮ್ ಏನು ಮಾಡ್ತಾರೆ, ಈ ಬೈಕ್ ಅಗ್ರಿಗೇಟರ್ಸ್ ಇರ್ತಾರಲ್ಲ ಅವ್ರ ಕಡೆಯಿಂದ ವಾದ, ಅಲ್ಲ ಬೈಕ್ನ ಕಮರ್ಷಿಯಲ್ ಯೂಸ್ಗೆ ಮಾಡಬಾರ್ದು ಅನ್ನೋದಾದರೆ ಎಷ್ಟೋ ಗೂಡ್ ಸರ್ವಿಸು ಕೂಡ ಇವತ್ತು ಬೈಕ್ಗಳಲ್ಲಿ ನಡೀತಾ ಇದೆ. ಎಕ್ಸಾಂಪಲ್ ಹೇಳೋದಾದರೆ ಕೊರಿಯರ್ ಸರ್ವಿಸ್ ಆಗಿರ್ಬೋದು ಅಥವಾ ಈ ಆನ್ಲೈನ್ ಡೆಲಿವರಿಗಳಾಗಿರ್ಬೋದು, ಅವೆಲ್ಲವೂ ಕೂಡ ಬೈಕಲ್ಲೇ ಒಂದಷ್ಟು ಡೆಲಿವರಿ ಐಟಮ್ಸ್ಗಳು ಆಗಂಥದ್ದನ್ನು ನೋಡಿದ್ದೀವಿ. ಅದಕ್ಕೆ ಹೆಂಗೆ ಅವಕಾಶ ಸಿಗುತ್ತೆ ಅಂತಲೂ ಕೂಡ ಕೇಳಿದರು. ಅಂದರೆ ಒಂದು ಬೈಕಲ್ಲಿ ಗೂಡ್ ಸರ್ವಿಸನ್ನು ನೀವು ವ್ಯಾಪಾರ ಉದ್ಯಮಕ್ಕೆ ಬಳಸ್ಬೋದು ಅನ್ನೋದಾದರೆ ಯಾಕೆ ಜನಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಣೆ ಮಾಡೋಕ್ಕೆ ಅಥವಾ ಅದೊಂದು ಸರ್ವಿಸನ್ನು ಕೊಡೋಕ್ಕೆ ಅಲೋ ಇಲ್ಲ ಅನ್ನೋದು ಅಗ್ರಿಗೇಟ್ ಅವರ ವಾದ ಆಗಿರುತ್ತೆ. ಈಗ ಗೌರ್ಮೆಂಟ್ಗೆ ಏನೇನು ಸೂಚನೆ ಕೊಟ್ಟಿದೆ ಹೈಕೋರ್ಟ್ ಅನ್ನೋದಾದರೆ, ಬೈಕ್ ಟ್ಯಾಕ್ಸಿಗೆ ಪರ್ಮಿಟ್ ಅಪ್ಲಿಕೇಶನ್ಸ್ಗಳನ್ನು ಕೊಡಬೇಕು, ಅವುಗಳನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು. RTO ಮೂಲಕ ಏನು ಮಾಡಬೇಕು, ಇವ್ರಿಗೆ ಅಂತಲೇ ಸಪ್ರೇಟ್ ರಿಜಿಸ್ಟ್ರೇಷನ್ ಸಿಸ್ಟಮ್ನ ಮಾಡಬೇಕು. ಜೊತೆಗೆ ಬೈಕ್ ಟ್ಯಾಕ್ಸಿ ಮಾಡೋಂಥವ್ರಿಗೆ ಒಂದು ಲೈಸೆನ್ಸನ್ನು ಪ್ರೊವೈಡ್ ಮಾಡಬೇಕು. ಆದರೆ ಕಂಡೀಷನ್ಸ್ನ ಇಂಪೋಸ್ ಮಾಡೋಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತ. ಸೊ ಕಂಡೀಷನ್ಸ್ ಏನು, ನೀವು ಬೈಕ್ ಟ್ಯಾಕ್ಸಿ ಮಾಡೋರು ಇನ್ನು ಮುಂದೆ ರೆಗ್ಯುಲರಾಗಿ ಯೂನಿಫಾರ್ಮ್ ಹಾಕೋಬೇಕು. ಮೇ ಬಿ ಈಗ ಹೆಂಗೆ ಈಗ ಟ್ಯಾಕ್ಸಿಗಳಲ್ಲೆಲ್ಲ ಒಂದು ಎಮರ್ಜೆನ್ಸಿ ಬಟನ್ ಇದೆಯಲ್ಲ, ಅಂದರೆ ಒಂದು ಎಮರ್ಜೆನ್ಸಿ ಸ್ವಿಚ್ನ ಕಡ್ಡಾಯವಾಗಿ ನೀವು ಹಾಕೋಬೇಕು. ಅಂದರೆ ಏನಾದ್ರು ತೊಂದರೆ ಆಯಿತು ಅಂತಂದರೆ ಅವರೊಂದು ಎಮರ್ಜೆನ್ಸಿ ಇದನ್ನು ಮಾಡೋ ಥರ ಅಪ್ಲಿಕೇಶನ್ಗಳೆಲ್ಲ ಆಲ್ರೆಡಿ ಇದೆ ಸಾಸ್ ಬಟನ್ನು. ಬಟ್ ಸ್ಟಿಲ್ ಸರ್ಕಾರ ಬೇಕಾದರೆ ಕಂಡೀಷನ್ಸ್ ಹಾಕ್ಬೋದು. ಹೆಲ್ಮೆಟ್ ಇವಾಗ ಯೂಶ್ವಲಿ ಆ ಪ್ಲಾಸ್ಟಿಕ್ ಹೆಲ್ಮೆಟ್ಗಳನ್ನ ಹಾಕೋತಾ ಇದ್ದಾರಲ್ಲ, ಆಫ್ ಹೆಲ್ಮೆಟ್ಟು ಆ ಥರದ್ದನ್ನು ಹಾಕೊಳ್ಳೋಂಗಿಲ್ಲ. ಫುಲ್ ಫೇಸ್ ಹೆಲ್ಮೆಟ್ನ ಹಾಕೋಬೇಕು ಅಂತ ಬರ್ಬೋದು, ಯೂನಿಫಾರ್ಮ್ನ ಹಾಕ್ಕೊಬೇಕು ಅಂತ ಬರ್ಬೋದು. ಈಗ ವೈಟ್ ಬೋರ್ಡ್ ಇದ್ರೂ ಕೂಡ ರಿಜಿಸ್ಟ್ರೇಷನ್ ಕೊಟ್ಟಾಗ ಆ ಒಂದು ಬೋರ್ಡ್ನ ಕಲರ್ ಚೇಂಜ್ ಮಾಡೋವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಈ ರೀತಿ ಯಾವುದೇ ರೀತಿ ಕಂಡೀಷನ್ಸ್ನ ಕೂಡ ಮಾಡೋಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿರುತ್ತೆ. ಹೊಸ ನಿಯಮನ ರೂಪಿಸಿದಾಗ ಅಲ್ಲಿ ಬರೋಂಥ ಕಂಡೀಷನ್ಸ್ಗಳಿಗೆ ಅಗ್ರಿಗೇಟರ್ಗಳು ಕೂಡ ಒಪ್ಕೋಬೇಕಾಗಿರುತ್ತೆ ಅನ್ನೋ ವಿಚಾರನ ಇಲ್ಲಿ ಹೇಳುತ್ತೆ. ಆದರೆ ಫುಲ್ ಜಡ್ಜ್ಮೆಂಟ್ ಇನ್ನೂ ಬಂದಿಲ್ಲ, ಹೊರಗಡೆಗೆ ಬಂದ ಮೇಲೆ ಹೊಂದಿಸ್ಬೇಕಾದ್ರೆ ನಾನು ಅದಕ್ಕೆ ಅಂತಲೇ ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಫೈನಲ್ ಆಗಿ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಬೈಕ್ ಟ್ಯಾಕ್ಸಿ ಅಂತಂದರೆ ಎಲ್ರಿಗೂ ಫ್ರೀಯಾಗಿ ಸಿಗೋಂಥದ್ದಲ್ಲ, ಆದರೆ ಬೈಕ್ ಟ್ಯಾಕ್ಸಿ ಅನ್ನೋದು ಒಂದು ರೆಗ್ಯುಲೇಟೆಡ್ ಟ್ರಾನ್ಸ್ಪೋರ್ಟ್ ಆಗಿ ಬದಲಾಗಬೇಕು ಅಂತ ಹೇಳಿದೆ. ಸೊ ಈಗ ಇದರಿಂದ ಯಾರ್ಯಾರಿಗೂ ತೊಂದರೆ ಆಗುತ್ತೆ, ಆಲ್ಮೋಸ್ಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಮಾತಾಡ್ತಾ ಇದ್ದಾರೆ. ಅಂತಂದರೆ ಆಟೋದವ್ರು ಹೇಳ್ತಾರೆ ಇದೆಲ್ಲ ನಮ್ಮ ಜೀವನಕ್ಕೆ ಹಾನಿ ಆಗ್ತಾ ಇದೆ ಅಂತ, ಇನ್ನೊಂದು ಕಡೆ ಬೈಕ್ ಟ್ಯಾಕ್ಸಿ ಅವ್ರು ಹೇಳ್ತಾರೆ ಹೆಂಗೋ ನಮ್ಮ ಜೀವನ ಮತ್ತಿದ್ರಿಂದ ಶುರು ಆಗ್ತಾ ಇದೆ ಅಂತ. ಆದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಇನ್ನು ಮುಂದೆ ಆಟೋ ಡ್ರೈವರ್ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಬೈಕ್ ಟ್ಯಾಕ್ಸಿ ರೈಡರ್ಗಳನ್ನು ಅಡ್ಡಗಟ್ಟಿ ಅವ್ರಿಗೆ ಹೆದರಿಸೋದು, ಬೆದರಿಸೋದು, ಹಲ್ಲೆ ಮಾಡೋದು ಇನ್ನು ಮುಂದೆ ಅದನ್ನು ಮಾಡೋಕ್ಕಾಗಲ್ಲ. ಇನ್ ಕೇಸ್ ಮಾಡಿದ್ರೆ BNS ಅಡಿಯಲ್ಲಿ ಇವ್ರ ಮೇಲೆ ಕ್ರಿಮಿನಲ್ ಇಂಟಿಮಿಡೇಷನ್ ಆಗುತ್ತೆ. ಜೊತೆಗೆ ರಾಂಗ್ಫುಲ್ ರಿಸ್ಟ್ರೈನ್ ಅಂತಂದರೆ ತಪ್ಪಾಗಿ ಒಬ್ಬರನ್ನ ತಡೆ ಹಿಡಿಯೋದ್ರ ಮೇಲೂ ಕೂಡ ಆಕ್ಷನ್ ಆಗೋಂಥ ಸಾಧ್ಯತೆ ಇರುತ್ತೆ. ಅಸಾಲ್ಟ್ ಚಾರ್ಜಸ್ಗಳನ್ನ ಕೂಡ ಅಂಥವ್ರ ಮೇಲೆ ಹಾಕ್ಬೋದಾಗಿರುತ್ತೆ. ಜಡ್ಜ್ಮೆಂಟ್ ಬಂದ ಮೇಲೆ ಏನು ಮಾಡ್ಬೋದು, ಇಷ್ಟೇ ಲಾಸ್ಟ್ ಅಂತಂದರೆ ಇಲ್ಲ, ಅವಕಾಶ ಇದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸುಪ್ರೀಂ ಕೋರ್ಟಲ್ಲಿ ನಾವು ಇವಾಗ ಆಲ್ರೆಡಿ ಜನನಾಯಕಂ ಫಿಲಮ್ದು ರಿಲೀಸ್ ಕೇಸಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನೀವು ಆ ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ನೋಡ್ತಿತ್ತು ಅಂತಂದರೆ ಗೊತ್ತಾಗುತ್ತೆ. ಸೊ SLP ಅಂತ ಅಲ್ಲಿ ಹೇಳಿದ್ದೆ, ಅಂತಂದರೆ ಸ್ಪೆಷಲ್ ಲೀವ್ ಪಿಟಿಷನ್ ಅಂತ. ಆ ಪಿಟಿಷನ್ನ ಅಪ್ಲೈ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಪೀಲ್ನ ಮಾಡ್ಬೋದು. ಅಪೀಲ್ ಅಂತಂದ ತಕ್ಷಣ ಅದು ಆಟೋಮೆಟಿಕ್ ಸ್ಟೇ ಆಗಲ್ಲ. ಸುಪ್ರೀಂ ಕೋರ್ಟು ಸ್ಟೇ ಕೊಡದೇ ಇದ್ದರೂ ಇರ್ಬೋದು ಅಥವಾ ಕೊಟ್ಟರೂ ಕೊಡ್ಬೋದು. ಆದರೆ ಅಲ್ಲಿವರೆಗೂ ಹೈಕೋರ್ಟ್ ಆರ್ಡ್ರ್ ಜಾರಿನಲ್ಲಿ ಇರುತ್ತೆ.
ಸೊ ಲೀಗಲ್ ಆಗಿ ಪ್ರೊಸೀಜರ್ ಏನೇನು ಆಗುತ್ತೆ ಅಂತ ಹೇಳೋದಾದರೆ, ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಅಂತಂದರೆ ಸಾರಿಗೆ ಸಚಿವರು ಕೂಡ ಆಲ್ರೆಡಿ ಬಂದು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನೋಡೋಣ, ಫಸ್ಟ್ ಜಡ್ಜ್ಮೆಂಟ್ ಕಾಪಿ ಬರಲಿ, ಅದಾದಮೇಲೆ ನಮ್ಮ ಲೀಗಲ್ ಟೀಮ್ ಜೊತೆ ನಾವು ಇದನ್ನು ಡಿಸ್ಕಸ್ ಮಾಡ್ತೀವಿ. ಕ್ಯಾಬಿನೆಟ್ಟು ಅಪ್ರೂವ್ ಮಾಡುತ್ತಾ ಇಲ್ವಾ ಇದನ್ನೆಲ್ಲ ನೋಡಿಕೊಂಡು SLP ನಾವು ಹಾಕ್ತೀವಿ ಸುಪ್ರೀಂ ಕೋರ್ಟ್ಗೆ. ಸೊ ಆ SLP ಹಾಕಬೇಕಾದ್ರೆ ಇಂಟ್ರೀಮ್ ಸ್ಟೇನೂ ಕೂಡ ಕೇಳ್ಬೋದು. ಅಂದರೆ ಈಗೇನು ಇಲ್ಲಿ ಜಡ್ಜ್ಮೆಂಟ್ ಬಂದಿದೆಯೋ ಈ ಜಡ್ಜ್ಮೆಂಟ್ ಮೇಲೆ ಒಂದು ತಡೆಯಾಜ್ಞೆ ಕೇಳಿದ್ರು ಕೂಡ ಕೇಳ್ಬೋದು. ಸುಪ್ರೀಂ ಕೋರ್ಟ್ ಅದನ್ನು ಕೊಡ್ಬೋದು, ಕೊಡದೆ ಅದ್ರ ಪಾಡ್ಗೆ ಅದಿರಲಿ, ವಿಚಾರಣೆ ಇಲ್ಲಿ ನಡೀತಾ ಇರಲಿ ಅಂತಲೂ ಕೂಡ ಹೇಳ್ಬೋದು. ಅದನ್ನು ಕಾದು ನೋಡಬೇಕಾಗಿರುತ್ತೆ. ನಾನು ಆ ಟೈಮಲ್ಲಿ ನಿಮಗೆ ಅಪ್ಡೇಟ್ ಏನೇನಿರುತ್ತೋ ಅದನ್ನು ಕಂಟಿನ್ಯೂಯಸ್ ಆಗಿ ಕೊಡ್ತಾ ಹೋಗ್ತೀನಿ. ಸೊ ಈಗ ನಿಮಗೆ ನ್ಯೂಟ್ರಲ್ ಆಗಿ ಒಂದು ಒಪಿನಿಯನನ್ನು ನಾನು ಹೇಳೋದಾದರೆ, ನಾನು ಇಷ್ಟು ವೀಡಿಯೋಗಳಲ್ಲಿ ನಿಮಗೆ ಕನ್ಕ್ಲೂಷನ್ ಅಂತ ಹೇಳ್ತಾ ಇದ್ದೆ, ಬಟ್ ಈ ವಿಚಾರದಲ್ಲಿ ನಾನು ಕನ್ಕ್ಲೂಷನ್ ಕೊಡೋಷ್ಟು ದೊಡ್ಡವನಲ್ಲ. ಯಾಕೆ ಅಂತಂದರೆ ಇಲ್ಲಿ ಆಟೋದವರ ಪರ ವಿರೋಧನೂ ಮಾತಾಡೋಕ್ಕಾಗಲ್ಲ, ಈ ಕಡೆ ಬೈಕ್ ಟ್ಯಾಕ್ಸಿಯವರ ಪರ ವಿರೋಧನೂ ಮಾತಾಡೋಕ್ಕಾಗಲ್ಲ. ಆಲ್ರೆಡಿ ಹೈಕೋರ್ಟ್ನ ಆರ್ಡ್ರ್ ಬಂದಿರೋದ್ರಿಂದ ತೆರೆ ಎಳೆದಂಗೆ ಆಗಿದೆ. ಸೊ ನೋಡೋಣ ಮುಂದಕ್ಕೇನಾದರೂ ಈಗ ಸುಪ್ರೀಂ ಕೋರ್ಟ್ಗೆ ಏನಾದರೂ ಹೋಗ್ತು ಅಂತಂದರೆ ಅದರ ಅಪ್ಡೇಟ್ ಏನಾಯಿತು ಅನ್ನೋ ವಿಚಾರನ ಅಷ್ಟೇ ನಾನು ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಜೊತೆಗೆ ಕೆಳಗಡೆ ಲಿಂಕ್ ಇದೆ, ಆ ಲಿಂಕ್ನ ಕ್ಲಿಕ್ ಮಾಡಿ ಈ ಬೈಕ್ ಟ್ಯಾಕ್ಸಿನ ಕಾನ್ಸೆಪ್ಟ್ ಯಾವ ದೇಶದಲ್ಲಿ ಫಸ್ಟ್ ಹುಟ್ಟಿತು, ಹೆಂಗೆ ಹುಟ್ಟಿತು, ಏನು ಮತ್ತು ಈ ಲೀಗಲ್ ಪ್ರೊಸೀಜರು ಓದೋಷ್ಟದಿಂದ ಏನೇನಾಯಿತು ಅನ್ನೋ ಕಂಪ್ಲೀಟ್ ವೀಡಿಯೋನ ಅದರಲ್ಲಿ ಮಾಡಿ ಹಾಕಿದ್ದೀನಿ. ಆವಾಗ ನಿಮಗೊಂದು ಟ್ರ್ಯಾಕ್ ಸಿಗುತ್ತೆ ನೆಕ್ಸ್ಟ್ ಯಾರ ಜೊತೆನಾದರೂ ಮಾತಾಡಬೇಕಾದ್ರೆ. ಇಷ್ಟು ಹೇಳ್ತಾ ಈ ಒಂದು ಬಂದಿರತಕ್ಕಂಥ ಜಡ್ಜ್ಮೆಂಟ್ ಬಗ್ಗೆ ನೀವು ಆಟೋ ಡ್ರೈವರ್ ಆಗಿದ್ರು ಸರಿ ಅಥವಾ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಾಗಿದ್ರು ಸರಿ, ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅನ್ನೋ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಚಾನಲ್ಗೆ ಯಾರಾದರೂ ಹೊಸಬರಾಗಿತ್ತು ಅಂತಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇದೇ ರೀತಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆಗೆ ನಿಮ್ಮ ಹತ್ರ ಸಿಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ